ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಮಾನವನ ಅಂಧಕಾರವನ್ನು ದೂರ ಮಾಡಿ ಬೆಳಕಿನೆಡೆಗೆ ಕೊಂಡೊಯ್ಯುವವರೇ ಗುರುಗಳು. ಅಂತಹ ಒಬ್ಬರು ಪರಂಜ್ಯೋತಿ ಹಾಗೂ ಪರಮಾತ್ಮ ಸ್ವರೂಪ ಗುರುಗಳ ಬಗ್ಗೆ ಈಗ ನಾನು ನಿಮ್ಗೆ ತಿಳಿಸ್ತಾ ಇದ್ದೀನಿ. ನಡೆದಾಡುವ ದೇವರು, ಮಾತನಾಡುವ ದೇವರು, ಹೀಗೆ ಹಲವು ಹೆಸರುಗಳಿಂದ ಆರಾಧನೆಗೆ ಭಾಜನರಾಗಿರುವ ಗೌಡ ಸಾರಸ್ವತ ಸಮಾಜದ ಧರ್ಮಪೀಠಗಳಲ್ಲಿ ಒಂದಾದ ಕಾಶಿ ಮಠ ಸಂಸ್ಥಾನದ 20ನೇ ಪೀಠಾಧಿಪತಿಗಳಾದ ಪರಮ ಪೂಜ್ಯ ವೃಂದಾವನಸ್ಥ ಶ್ರೀಮದ್ ಸುಧೀಂದ್ರ ತೀರ್ಥ ಶ್ರೀಪಾದಂಗಳವರು. ಪೂರ್ವಾಶ್ರಮದ ಹೆಸರು ಸದಾಶಿವ ಶೆಣೈ. 24ನೇ ಮೇ 1944 ತಾರಣ ಸಂವತ್ಸರ ಜ್ಯೇಷ್ಠ ಶುದ್ಧ ಬಿದಿಗೆ ಎಂದು ಕಾಶಿ ಮಠದ ಸುಕೃತೀಂದ್ರ ತೀರ್ಥ ಶ್ರೀಪಾದಂಗಳವರು ಮುಲ್ಕಿಯ ಶಾಂಭವಿ ತಟದಲ್ಲಿ 17ನೇ ವರ್ಷದ ಬಾಲಕ ಸದಾಶಿವರಿಗೆ ಸನ್ಯಾಸ ದೀಕ್ಷೆ ನಡೆಸಿ ಸುಧೀಂದ್ರ ಎಂಬ ನಾಮಾಭಿಧಾನವನ್ನ ಮಾಡಿ ಅನುಗ್ರಹಿಸಿದ್ರು. ನಿತ್ಯವೂ ಶ್ರೀ ಸಂಸ್ಥಾನದ ದೇವರುಗಳ ತ್ರಿಕಾಲ ಪೂಜೆಯನ್ನ ಮಾಡ್ತಾ ಶ್ರೀದೇವರನ್ನೇ ಸಾಕ್ಷಾತ್ಕರಿಸಿಕೊಂಡು 1949ರಲ್ಲಿ ತಮ್ಮ ಗುರುಗಳು ವೃಂದಾವನಸ್ಥರಾದ ಬಳಿಕ ಕಾಶಿ ಮಠ ಸಂಸ್ಥಾನದ 20ನೇ ಪೀಠಾಧಿಪತಿಗಳಾಗಿ ಸಿಂಹಾಸನವನ್ನೇರಿದ್ರು. ಹಲವು ಮಠಗಳ ಜೀರ್ಣೋದ್ಧಾರವನ್ನ ನಡೆಸಿ ದೇಶದಾದ್ಯಂತ ನೂತನ ಶಾಖಾ ಮಠಗಳ ನಿರ್ಮಾಣವನ್ನ ಮಾಡಿದ್ರು. ಶ್ರೀ ವೇದವ್ಯಾಸರ ಜನ್ಮಸ್ಥಾನವನ್ನ ಶೋಧಿಸಿ ಉತ್ತರ ಪ್ರದೇಶದ ಕಾಲ್ಪಿಯಲ್ಲಿ ಬಾಲವ್ಯಾಸ ಮಂದಿರವನ್ನ ಹಾಗೂ ದೇವಭೂಮಿ ಹರಿದ್ವಾರದಲ್ಲಿ ಶ್ರೀ ವ್ಯಾಸಾಶ್ರಮವನ್ನ ನಿರ್ಮಾಣ ಮಾಡಿದ ಕೀರ್ತಿ ಇವರದ್ದು. ಪ್ರಗಲ್ಭ ವಿದ್ವಾಂಸರಾದ ಶ್ರೀಪಾದಂಗಳವರು ಸಾಕಷ್ಟು ದೇವತಾಸ್ತುತಿಗಳನ್ನ ಸಹ ರಚಿಸಿ ಸಂಯೋಜಿಸಿದ್ದಾರೆ. ಶ್ರೀ ಸುಧೀಂದ್ರ ತೀರ್ಥರು ಸಮಾಜಕ್ಕೆ ಸಾಕಷ್ಟು ಮಹತ್ತರ ಕೊಡುಗೆಗಳನ್ನ ನೀಡಿದ್ದಾರೆ. ಹಾಗೂ ಅದರಲ್ಲಿ ಮತ್ತೊಂದು ಮಹತ್ವದ ಕೊಡುಗೆ ಶ್ರೀ ಸಂಯಮೀಂದ್ರ ತೀರ್ಥರು. ಪರಿಪೂರ್ಣ ಗುರುವೊಬ್ಬ ಪರಿಪೂರ್ಣ ಶಿಷ್ಯನನ್ನ ಪಡೆಯಬಲ್ಲ ಅನ್ನುವುದಕ್ಕೆ ಇದೊಂದು ಉತ್ತಮ ಉದಾಹರಣೆಯಾಗಿದೆ. ಸುದೀರ್ಘ ಮಠಾಧಿಪತಿಗಳಾಗಿ ಶಿಷ್ಯ ಕೋಟೆಯನ್ನು ಧರಿಸಿ ಸಮಾಜದ ಏಳಿಗೆಗಾಗಿ ಪ್ರಾರ್ಥಿಸಿ ಜನವರಿ 17, 2016ರಂದು ತಮಗೆ ಅತ್ಯಂತ ಪ್ರಿಯವಾದ ಹರಿದ್ವಾರದ ವ್ಯಾಸಾಶ್ರಮದಲ್ಲಿ ಮುಕ್ತಿ ಹೊಂದಿದ್ರು. 2025-26 ಶ್ರೀಮದ್ ಸುಧೀಂದ್ರ ತೀರ್ಥರ ಜನ್ಮ ಶತಮಾನೋತ್ಸವದ ಪರ್ವಕಾಲ. ಸಮಸ್ತ ಗೌಡ ಸಾರಸ್ವತ ಸಮಾಜ ಬಾಂಧವರು ಇದನ್ನು ವಿಜೃಂಭಣೆಯಿಂದ ದೇಶದೆಲ್ಲೆಡೆ ಆಚರಿಸ್ತಾ ಮನೆ ಮನೆಯಲ್ಲಿ ಸಸಿಯನ್ನ ನೆಟ್ಟು ಸುಧೀಂದ್ರ ತೀರ್ಥ ಸಸ್ಯೋದ್ಯಾನ, ಮನೆಗಳಲ್ಲಿ ಭಜನೆ, ದೇಶಾದ್ಯಂತ ಮನೆಗೆ ಶ್ರೀ ಗುರುವರ್ಯರ ಪಾದುಕಾ ಯಾತ್ರೆ, ಸಮಾಜದ 100 ಖ್ಯಾತ ಗಾಯಕರಿಂದ ಏಕಕಾಲದಲ್ಲಿ ಗಾನ ನಮನ ಕಾರ್ಯಕ್ರಮ, ಶತನಮನ ಶತಸ್ಮರಣ ಕಾರ್ಯಕ್ರಮ, ಶ್ರೀ ಕ್ಷೇತ್ರ ಹರಿದ್ವಾರದಲ್ಲಿ ಹಲವು ಧಾರ್ಮಿಕ ಕಾರ್ಯಕ್ರಮಗಳು, ಇದಲ್ಲದೆ ಆರೋಗ್ಯ ಶಿಬಿರದಂತಹ ಕಾರ್ಯಕ್ರಮಗಳನ್ನು ಹಲವು ಸಂಘ ಸಂಸ್ಥೆಗಳು ಆಯೋಜಿಸುತ್ತಿದ್ದು, ಇನ್ನೂ ಹಲವು ಕಾರ್ಯಕ್ರಮಗಳು 2026ರ ಪರ್ಯಂತ ಕಾಶಿ ಮಠಾಧಿಪತಿ ಶ್ರೀಮದ್ ಸಂಯಮೀಂದ್ರ ತೀರ್ಥರ ಮಾರ್ಗದರ್ಶನ ಮತ್ತು ಅನುಗ್ರಹದಿಂದ ನಡೆಯಲಿದೆ.